ಗೋಪಾಲಾಚಾರ್ಯರು ಭಗವಂತನ ದಿವ್ಯ ಚರಣಾರವಿಂದಗಳಲ್ಲಿ ಐಕ್ಯರಾಗಿ ಇವತ್ತಿಗೆ 1 ವರ್ಷ ವಾರ್ಷಿಕ ಶ್ರಾದ್ದಪೂರ್ವಕವಾಗಿ ಅವರ ಕುಟುಂಬ ವರ್ಗದವರು ಬಹಳ ಶ್ರದ್ಧೆಯಿಂದ ಪಿತೃ ಕಾರ್ಯಗಳನ್ನು ಪ್ರತ್ಯೇಕ, ಯಾಕಂದರೆ ಪಿತೃಯಜ್ಞ ಅಂತ ಕರೀತಾರೆ. ಸಾಮಾನ್ಯವಾಗಿ 1 ವರ್ಷಗಳ ಕಾಲ ಗರುಡ ಪುರಾಣದಲ್ಲಿ ತಿಳಿಸಿದಾಗೆ ಪಿತೃಗಳ ಈ ಒಂದು ಯಾತ್ರೆ ಏನಿದೆ ಅವರ ಗಮ್ಯವನ್ನು ಸೇರಿಕೊಳ್ಳೋದಕ್ಕೆ ಅವರ ಪಾಪ ಪುಣ್ಯಗಳನುಸಾರವಾಗಿ ಆ ಒಂದು ಗಮ್ಯವನ್ನು ಸೇರಿಕೊಳ್ಳೋ ಸಂದರ್ಭದಲ್ಲಿ ಇಲ್ಲೆಲ್ಲ ಏನು ಪ್ರಕ್ರಿಯೆಗಳು ನಡೆಯುತ್ತೆ ಅಂದರೆ ಇಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳು, ದಾನಗಳು, ಭಗವಂತನ ಒಂದು ಸ್ತೋತ್ರ ಪಾರಾಯಣಗಳು ಇವೆಲ್ಲ ಕೂಡ ಅವರಿಗೆ ಅಲ್ಲಿ ಸಪೋರ್ಟಿವ್ ಆಗಿರುತ್ತೆ ಅಂತ ಶಾಸ್ತ್ರಗಳು ಸಾಲ. ಅದಕ್ಕೆ ಮುಖ್ಯವಾಗಿ ಅವರ ಒಂದು ವಂಶಸ್ಥ ಅವರ ಮಕ್ಕಳು ಆ ಕಾರ್ಯಗಳನ್ನು ಶ್ರದ್ಧಾವಿಧಿಯಿಂದ ಮಾಡಬೇಕು. ಶ್ರಾದ್ದಾಂ ದೀಯತೆ ಶ್ರದ್ಧಾಂ ದೀಯತೆ ಶ್ರಾದ್ದ ಅಂತ ಸಂಸ್ಕೃತದಲ್ಲಿ ಇರುತ್ತೆ. ಅಂದರೆ ಶ್ರದ್ಧೆ ಇದ್ದಾಗ ಮಾತ್ರ ಶ್ರಾದ್ದ ಅಷ್ಟೇ, ಅಥವಾ ಏನೋ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವ್ರು ಮನಸ್ಪೂರ್ವಕವಾಗಿ ಪಿತೃಗಳಿಗೆ ಅರ್ಪಣೆ ಆಗಲಿ, ಅವರ ಆತ್ಮ ಶಾಂತಿ ಸಿಗಲಿ, ಅವರ ಅಕ್ಷಯವಾದ ಪುಣ್ಯಲೋಕ ಸೇರ್ಕೊಳ್ಳಿ ಅಂತ ಮಾಡ್ತಕ್ಕಂಥ ಕಾರ್ಯ ಆ ಪಿತೃಗಳನ್ನೇ ಮುಟ್ಟುತ್ತೆ. ಅಲ್ಲಿ ವಿಶೇಷವಾಗಿ ಅವರು ಇಂತಹ ಧರ್ಮ ಕಾರ್ಯಗಳಲ್ಲಿ, ಇಂತಹ ವೇದೋಕ್ತ ಕಾರ್ಯಗಳಲ್ಲಿ ಇಡೀ ಜೀವವನ್ನೇ ಸವಿಸಿದಂಥವರು, ಅನೇಕ ಜನಕ್ಕೆ ಮಾರ್ಗದರ್ಶಿಗಳಾದಂಥವ್ರು, ಅನೇಕ ಜನಕ್ಕೆ ಉತ್ತಮ ದಾರಿಯನ್ನು ತೋರಿಸ್ಕೊಟ್ಟಂಥವ್ರು. ಯಾಕಂದ್ರೆ ಅಜ್ಞಾನ ತಿಮಿರಾಂಧಕಾರಸ್ಯ, ಈ ಅಜ್ಞಾನದಿಂದ ಒಬ್ಬೊಬ್ಬರದ್ದು ಒಂದೊಂದು ದಾರಿ. ಇವರು ಇದು ಹೇಳಿದ್ದೆ ನನ್ನ ಧರ್ಮ, ಅವ್ರು ಹೇಳಿದ್ದೆ ಧರ್ಮ ಅಂತಕ್ಕಂಥ ಕಾಲದಲ್ಲಿ ಇಂಥ ಗುರುಗಳ ರೂಪದಲ್ಲಿ ಬಂದು ಸರಿಯಾದ ಅಧ್ಯಯನ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಅದು ಧರ್ಮ, ಈ ರೀತಿ ಮಾಡಿದ್ರೆ ಶಾಸ್ತ್ರ ಅಂತೇಳಿ ಅವರಿಗೆ ತಿಳಿದಂಥ ವಿಷಯವನ್ನ ಎಲ್ಲರಿಗೂ ತಿಳಿಸಿದಂತಹ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದಂಥವರು, ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು, ಅನೇಕ ವರ್ಷಗಳ ಕಾಲ ಸುಮಾರು 40-50 ವರ್ಷಗಳು, ನಾವು ನೋಡಿದ್ದೇ 20-30 ವರ್ಷಗಳು, ಅದಕ್ಕೆ ಮುಂಚಿನಿಂದಲೂ ಕೂಡ ಈ ಒಂದು ವೈದಿಕ ವೃತ್ತಿಯನ್ನ ಸ್ವೀಕರಿಸಿ ವಿಶೇಷವಾಗಿ ಪಾಂಚರಾತ್ರ ಆಗಮದಲ್ಲಿ ವಿಶೇಷವಾಗಿ ಕಾರ್ಯಗಳನ್ನು ಮಾಡಿದಂತಹ ಶ್ರೀಯುತ ಗೋಪಾಲಾಚಾರ್ಯರು ನಮಗೂ ಕೂಡ 23 ವರ್ಷಗಳ ಒಡನಾಟ, ಅವರ ಸೇವಾ ಕೈಂಕರ್ಯ ಸಿಕ್ಕಿದ್ದು ಕೂಡ ಭಾಗ್ಯ. ಆ ಇದಕ್ಕಾಗಿ ನಮ್ಮ ವೈಷ್ಣವ ಪರಂಪರೆಯಲ್ಲಿ ನಾರಾಯಣ ದಿವ್ಯ ಪ್ರಬಂಧವನ್ನು ಪಠನೆ ಮಾಡಬೇಕು ಅಂತ ಶಾಸ್ತ್ರ ಇದೆ. ನಾರಾಯಣ ದಿವ್ಯ ಪ್ರಬಂಧ ಅಂದ್ರೆ 4000 ಶ್ಲೋಕಗಳನ್ನು ಒಳಗೊಂಡಿದೆ. ಅದು ತಮಿಳು ಭಾಷೆಗಳಿದೆ. ಅದನ್ನ ಸಾಮಾನ್ಯವಾಗಿ ಆವತ್ತಿನ ದಿನದಿಂದಲೂ ಕೂಡ ಪಾರಾಯಣ ಮಾಡ್ತಾ ಬರಬೇಕು. ಒಂದು ದಿನದಲ್ಲಿ ಪಾರಾಯಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸೂಕ್ತವಾಗಿ ವಿಷ್ಣು ಸಹಸ್ರನಾಮ ಅಂತ, ಯಾಕೆಂದ್ರೆ ವಿಶೇಷವಾಗಿ ವಯೋವೃದ್ಧರಾಗಿ ಇಡೀ ಮಹಾಭಾರತಕ್ಕೆ ಒಂದು ಅಧೀಕ್ಷಕರಾಗಿ ನಿಂತು ಮಹಾಭಾರತದ ಎಲ್ಲ ಇದನ್ನ ಸಲಹಿ ಕೊನೆಯಲ್ಲಿ ರಣರಂಗದಲ್ಲಿ ತನ್ನ ಏನು ಸ್ವತಃ ಸಾವನ್ನ ಅವರೇ ಬಯಸಿದಂತ ಉತ್ತರಾಯಣ ಕಾಣ್ಯದವರೆಗೂ ನಾನು ಬದುಕಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಶರಶಯ್ಯೆಯ ಮೇಲೆ ಮಲಗಿದ್ರು. ಸಾಕ್ಷಾತ್ ಮಹಾವಿಷ್ಣುವಿನ ಭಕ್ತರೇ ಆಗಿರ್ತಕ್ಕಂಥ ಭೀಷ್ಮ ಪಿತಾಮಹರು, ಸಾಕ್ಷಾತ್ ಮಹಾವಿಷ್ಣುವೇ ಅಂದ್ರೆ ಕೃಷ್ಣನ ರೂಪದಲ್ಲಿ ಅವ್ರಿಗೆ ದರ್ಶನ ಕೊಟ್ಟನಂತೆ. ಅಂದ್ರೆ ಧರ್ಮರಾಯನನ್ನ ಕರ್ಕೊಂಡು, ಪಾಂಡವರನ್ನ ಕರ್ಕೊಂಡು ಆ ಭೀಷ್ಮನ ಹತ್ರ ಹೋಗಿ ಅವನಿಗೆ ದರ್ಶನ, ಅಂದ್ರೆ ಅದಕ್ಕೆ ಹೇಳೋದು ಒಳ್ಳೆಯವರ ಮರಣವನ್ನ ಇದನ್ನು ಗಮನಿಸಬೇಕಂದ್ರೆ ಮರಣದಲ್ಲಿ ಕಾಣುವನು. ಅಂತಹ ಒಂದು ವಿಶೇಷವಾದಂತಹ ಮರಣ ಸಮಯದಲ್ಲಿ ಸಾಕ್ಷಾತ್ ನಾರಾಯಣನ ಅನುಗ್ರಹ ಪಡೆದಂತ ಭೀಷ್ಮ ಪಿತಾಮಹರು ಅನೇಕ ವಿಷಯಗಳು, ಯಾಕಂದ್ರೆ ಅನೇಕ ವಿಷಯಗಳನ್ನ ಬಹಳಷ್ಟು ಮೇಧಾವಿಗಳಾಗಿತ್ತು. ಅದಕ್ಕೆ ಧರ್ಮರಾಯನಿಗೆ ಅವನಿಂದ ಅನೇಕ ವಿಷಯಗಳನ್ನ ತಿಳಿಸಬೇಕು ಅಂತ ಕರ್ಕೊಂಡ್ಬಂದಿದ್ರು. ಆಗ ಧರ್ಮರಾಯರು ಕೇಳೋದು, ನಾವು ಯಾರನ್ನ ಪೂಜೆ ಮಾಡಿದ್ರೆ, ಯಾರನ್ನ ಸ್ತೋತ್ರ ಮಾಡಿದ್ರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಪಾಪಗಳು ದಹಿಸಿ ಹೋಗುತ್ತೆ, ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಅಜ್ಞಾನಗಳು ದೂರವಾಗುತ್ತೆ, ಹಾಗೆ ಕೊನೆಯಲ್ಲಿ ಮೋಕ್ಷ ಸಿಗುತ್ತೆ, ಯಾರನ್ನ ಆಶ್ರಯಿಸಿದ್ರೆ ನಾವು ಇದೆಲ್ಲ ಪಡಿಬಹುದು ಅಂದಾಗ ಕೃಷ್ಣನಿಗೆ ಹೇಳಿದ್ರೆ ಎಲ್ಲ ಗೊತ್ತಿದ್ದು ಕೂಡ ನನ್ನನ್ನೇ ಕೇಳ್ತಾ ಇದೆಯಾ, ಆದ್ರೂ ಕೂಡ ನಾನು ಹೇಳ್ತೇನೆ ಅಂತೇಳಿ ಅಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿದ್ದಾರೆ. ಆ ವಿಷ್ಣು ಸಹಸ್ರನಾಮ ಕೋಟಿ ವೇದಗಳಿಗೆ ಸಮ ಅಂತ ಶಾಸ್ತ್ರ ಇದೆ. ಯಾರು ಪ್ರತಿನಿತ್ಯ ಆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೋ, ಯಾರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾರೋ ಅವರಿಗೆ ಭವಬಂಧನಗಳಿಂದ ದೂರವಾಗ್ತಕ್ಕಂತಹ, ದುಃಖಗಳನ್ನ ದೂರ ಮಾಡ್ತಕ್ಕಂತಹ, ದೇಹದಲ್ಲಿ ಚೈತನ್ಯವನ್ನು ಮೂಡಿಸ್ತಕ್ಕಂತಹ, ನಾನಾ ವಿಧವಾದಂತಹ ರೋಗ ರುಜಿನಗಳಿಂದ ದೂರ ಮಾಡ್ತಕ್ಕಂತಹ ಮಹೋನ್ನತವಾದಂತಹ ನಾರಾಯಣನ ಸಹಸ್ರನಾಮಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ಪಾರಾಯಣ ಭಗವದ್ಗರ್ಭಿತವಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಅಕ್ಷಯವಾದ ಪುಣ್ಯಲೋಕ ಸೇರಿಕೊಳ್ಳಿ, ಅವರ ಅನುಗ್ರಹ ಪೂರ್ವಕವಾಗಿ ಕುಟುಂಬ ಸಮೃದ್ಧಿಯಾಗಲಿ, ಅವರು ಹಾಕಿಕೊಟ್ಟಂತಹ ಆದರ್ಶವಾದಂತಹ ಮಾರ್ಗದಲ್ಲಿ ಇವರು ನಡೀಲಿ, ಅವರ ಹೆಸರು ಕೀರ್ತಿಕರವಾಗಿ ಉಳಿಯಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಕೂಡ ಈಗ ವಿಷ್ಣು ಸಹಸ್ರನಾಮ ಪಾರಾಯಣೆಯನ್ನ
ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಬರ್ತಕ್ಕಂಥವರೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಪ್ರಾರಂಭ ಮಾಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇ. ಯಸ್ಯದ್ಧರದ ವಕ್ರಾಭ್ಯಾ ವಾರಿಷದ್ಯಾ ವರ್ಷತೋ ವಿಘ್ನಂ ನಿಘ್ನಂ ಸತತಂ ವಿಶ್ವಕ್ಷೇತ್ರಂ ನಮಾಶ್ರಯೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತೆ ಸರ್ವವಿದ್ಯಾನಾಂ ಹಯಗ್ರೀವಂ ವಾಸ್ಮಯೇ. వ్యాసం వసిష్ఠ నప్తారం శక్తే పౌత్రమకల్మషో రాజరాత్మజం వందే జగదాతం తపోనిధే. వ్యాసాయ విష్ణురూపాయ వ్యాసరూపాయ విష్ణువే నమో వై బ్రహ్మనిధయే వాసిష్ఠాయ నమో నమః. వికారాయ శుద్ధాయ విద్యాయ పరమాత్మనే రూపాయ విష్ణవే సర్వనిష్ఠవే. స్మరణ మాత్రేణ జన్మ సంసార బంధనాస్తస్యై విష్ణవే ప్రభ విష్ణవే. ఓం నమో విష్ణవే ప్రభ విష్ణవే. ధర్మహేతేన పాపమానిత సర్వశః యుధిష్ఠిరోవాచ వందకం కమక్షంతా ప్రాప్నుయుర్మానవా శుభం జపన్ ముక్షతే జంతుర్జన్మ సంసార బంధనాత్ ప్రభం దేవదేవమనంతం పురుషోత్తమం నిత్యం భక్త్యా పురుషమవ్యయం విష్ణుం సర్వలోకమహేశ్వరం బ్రహ్మణ్యం సర్వధర్మజ్ఞం లోకానాం కీర్తివర్ధనం ఏషమే సర్వధర్మాణాం ధర్మాధికతమో మతః. పరమమ్యో మహత్తేజ పరమమ్యో మహత్తపః పవిత్రాణాం పవిత్రమ్యో మంగళానాం చ మంగళం. సర్వాణి భూతాని భవంత్యాదియుగాగమే. తస్య లోక ప్రధానస్య జగన్నాథస్య భూపతే నాని నామాని గౌణాని విఖ్యాతాని మహాత్మనః. ఋషీర్నామ్నాం సహస్రస్య వేదవ్యాసో మహామునిః. అమృతాం శుద్ధవో బీజం శక్తిర్దేవకీ నందనః. విష్ణుం విష్ణుం మహావిష్ణుం ప్రభ విష్ణుం మహేశ్వరం. తస్య శ్రీ విష్ణు దివ్య సహస్రనామ స్తోత్ర మహామంత్రస్య ఛందః అమృతాం శుద్ధవో భానురతి బీజం క్షోభణో దేవహితి పరమో మంత్రః. శంఖబృందందకీ చక్రీతి కీలకం గదాధర ఇత్యస్త్రం సామేతి కవచం సుదర్శన కాలహితి దిగ్బంధః. మహావిష్ణు ప్రత్యక్తే సహస్రనామ జపే వినియోగః. అనధ్యానం ప్రదేశే జుజుమణివ్రదత్తైకదే మౌక్తికానా మాధవ్యస్య నాభిర్వ్యదసమలశ్చంద్ర సూర్యౌ చరేత్రే తస్తం యస్య విశ్వం సురనరకగో భోగి గంధర్వ దైత్యై. నమో భగవతే వాసుదేవాయ. శాంతాకారం భుజగశయనం విశ్వాధారం గణసదృశం మేఘవర్ణం శుభాంగం విష్ణుం భోమయహరం సర్వ
सर्वलोकैकनाथम् ఏకజ్ఞానం వేదకోశేయవాసం దేవత్సాంగం కౌస్తుభోద్భాసితాంగం వేదం పుండరీకాయుధాక్షం విష్ణుం వందే సర్వలోకైకనాథం సమస్తభూతానామాదిభూతాయ గోకృతే అనేకరూపరూపాయ విష్ణవే సర్వవిష్ణవే చక్రం సకరేణ కుండలం సవేదవస్త్రం సరసేవేక్షణం వక్షస్థలశోభితోస్తుకం నమామి విష్ణుం శిరసా చతుర్భుజం ఛాయాయాం పారిజాతస్య ఏవ సింహాసనోపరి ఆసీనాం బుధశ్యామాయుధాక్షమలంకృతం సదానందం చతుర్బాహం శ్రీవత్సాంగిరవక్షసం సత్యభామాభ్యం సహితం శ్రీకృష్ణమాశ్రయేత్ విశ్వం విష్ణుర్వషట్కారో భూతభవ్య భవత్ప్రభుః